ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಭಾರತದಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಈ ತಳಿಯನ್ನು ಉಳಿಸುವುದು ನಮ್ಮ ಜವಾಬ್ದಾರಿ. ಯಾಕಪ್ಪ ಅಂತಂದ್ರೆ ಈ ತಳಿನ ಉಳಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕೃಷಿಗೆ ಭಾರಿ ಹೊಡೆತ ಉಂಟಾಗ್ತದೆ. ಈ ಕೃಷಿಗೆ ಹೊಡೆತ ಏನ್ ಹೇಳ್ತೀವಿ, ಇವತ್ತು ಭಾರತದ ಬೆನ್ನೆಲುಬು ಕೃಷಿ ಅಂತ ಹೇಳಿ ನಾವು ಕರಿತೀವಿ. ಈ ತಳಿಗಳನ್ನ ಉಳಿಸಿ ನಾಟಿ ತಳಿಗಳನ್ನ ನಾವು ಕಾಪಾಡ್ಕೊಳ್ದೆ ಹೋದ್ರೆ ನಮ್ಮ ಭೂಮಿ ಉಳಿಯೋದಿಲ್ಲ. ಅದೊಂದೇ ಕಾರಣದಿಂದ ಸರ್ ಈ ಸರಿ ಈ ಒಂದು ತಳಿಗೆ ಯಾವುದೇ ಒಂದು ಮೆರವಣಿಗೆಯ ಒಂದು ಇದನ್ನ ಕೊಟ್ಟಿರ್ಲಿಲ್ಲ ನಮಗೆ ಪರ್ಮಿಷನ್ ಅನ್ನ. ನಾವು ಅದನ್ನ ಮಾಡಿ ಇಲ್ಲ ಈ ತಳಿಗೆ ನಾವು ಈ ಸರಿ ಕೊಡ್ಲೇಬೇಕು ನೀವು ಅಂತ ಹೇಳಿ ಈ ಒಂದು ಮೆರವಣಿಗೆಯನ್ನ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ರೈತ ದಸರಾದಲ್ಲಿ ಏನ್ ಹೇಳ್ತಿದೀವಿ ನಾವು, ಹಳ್ಳಿಕಾರ್ ಎಕ್ಸ್ಪೋ ಅನ್ನೋದನ್ನ ಮಾಡಿ ಏನ್ ರೈತನಿಗೆ ಜಾನುವಾರುಗಳ ಒಂದು ಕೊಡೋದು ತಗೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಇವಾಗ ಒಂದು ಹೊಸ ಕಾರ್ ತಗೊಂಡ್ರೆ ಅದಕ್ಕೆ ಅದರದೇ ಆದ ಮೆರವಣಿಗೆ ಮಾಡಿ ಶೋರೂಮ್ ಮಾಡಿ ಮಾಡ್ತಾರೆ. ನಮ್ಮ ಕೃಷಿ ನೀವಾಗ್ಲೇ ಹೇಳ್ದಂಗೆ ಮೂಲ ಕಸುಬು ನಮ್ದು ಕೃಷಿ. ಅದನ್ನ ಹಳ್ಳಿಕಾರ್ ತಳಿಗಳು, ನಮ್ಮ ಈ ಹಳ್ಳಿಕಾರ್ ತಳಿಗಳಿಗೆನೆ ಒಂದಷ್ಟು ಬೆಲೆ ಇಲ್ಲ ಅಂತಂದ್ರೆ ಏನ್ ಅನ್ಸುತ್ತೆ ಅಂತ ತುಂಬಾ ಅದು ಒಂದು ವಿಷಾದ ವ್ಯಕ್ತಪಡಿಸ್ಬೇಕಾಗ್ತದೆ ಸರ್. ಈ ಒಂದು ಇದರಲ್ಲಿ ಸರ್ ನಾವು ನೋಡ್ತಾ ಇದೀವಿ, ಡಾಗ್ ಶೋ ಅನ್ನೋದನ್ನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಸರ್. ಇದರಿಂದ ಸಮಾಜಕ್ಕೆ ನಾವೇನ್ ಹೇಳಕ್ ಹೊಂಟಿದೀವಿ? ಏನ್ ಇವತ್ತು ಯಾವೊಬ್ಬ ರೈತನು ಸಹ ನಾಯಿನ ಸಾಕಿ ಇಲ್ಲಿ ಕರ್ಕೊಂಡು ಬರೋದಿಲ್ಲ ಸರ್. ಹಳ್ಳಿಕಾರನ್ನ ಸಾಕ್ತಾನೆ. ಈ ಒಂದು ವೇದಿಕೆಯನ್ನ ಹಳ್ಳಿಕಾರ್ ತಳಿಗೆ ಕಲ್ಪಿಸ್ಕೊಟ್ಟದ್ದಲ್ಲಿ ರೈತ ದಸರಾಗೆ ಕಟ್ಟಬೇಕು ಅಂತ ಸಾಕೊಂಡು ಬರ್ತಾನೆ ಮುಂದಿನ ದಿನಗಳಲ್ಲಿ. ಅವಾಗ ಈ ಒಂದು ತಳಿಯ ಪೋಷಣೆ ಹಾಗೂ ಉಳಿವಿಗೆ ಸಹಕಾರಿ ಆಗ್ತದೆ ಅಂತ ಸರ್ಕಾರಗಳನ್ನ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಮೇಂಟೆನೆನ್ಸ್ ಹೆಂಗೆ, ಏನೆಲ್ಲ ಇದಕ್ಕೆ ತಿಂಡಿ ತಿನಿಸುಗಳು ಏನ್ ಕೊಡ್ತೀರಾ? ಹುಲ್ಲು ಎಲ್ಲ, ಬೆಣ್ಣೆ, ತುಪ್ಪ, ಈವನ್ ನಾವು ಸಹ ತಿಂದೇ ಇರುವಂತಹ ಫುಡ್ ನ ಇದಕ್ಕೆ ಹಾಕಿ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಸಾಕ್ತಿವಿ ಸರ್ ಮನೇಲಿ. ಇದ್ರದ್ದು ವಯಸ್ಸೆಲ್ಲ ಹೆಂಗೆ ಕಂಡುಹಿಡಿಯೋದ್ರಿ ಸರ್? ಹಲ್ಗಳ ಮೂಲಕ ಇದರ ವಯಸ್ಸನ್ನ ಕಂಡುಹಿಡಿತೀವಿ ನಾವು. ಕಡಿಬಿದ್ದಿದೆ ಸರ್, ಎಲ್ಲ 3 ವರ್ಷ 4 ವರ್ಷ ಆಗಿದೆ.